ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸಾರ್ವಜನಿಕರ ಸಮಸ್ಯೆಗಳ ತಾಣವಾಗಿದೆ. ಇಲ್ಲಿನ ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡಬೇಕೆಂದು ಸರ್ಕಾರ ಹಣ ನೀಡಿದರೂ ಸಹ ವೈದ್ಯರ ನಿರ್ಲಕ್ಷ್ಯದಿಂದ ಬಡ ಜನರು ಚಿಕಿತ್ಸೆಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಮಾಜ ಸೇವಕ ಕೆಂಪರಾಜು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳ ಯೋಗಕ್ಷೇಮ ವಿಚಾರಿಸಿ ಮಾತನಾಡಿದ ಅವರು, ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸುಮಾರು ಸಮಸ್ಯೆಗಳನ್ನು ಬಗೆಹರಿಸಲು ಇಲ್ಲಿನ ಜನಪ್ರತಿನಿಧಿಗಳ ಕೈಯಲ್ಲಿ ಸಾಧ್ಯವಾಗ್ತಾ ಇಲ್ಲ. ಇಲ್ಲಿನ ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕಂಡು ಕಾಣದಂತೆ ಇದ್ದಾರೆ. ಸಮಯಕ್ಕೆ ಆಂಬ್ಯುಲೆನ್ಸ್ ವಾಹನಗಳ ಸೇವೆ ಇಲ್ಲದೆ ಅಪಘಾತಗಳು ನಡೆದ ಸಂದರ್ಭದಲ್ಲಿ ಸಾರ್ವಜನಿಕರು ನರಕವನ್ನು ಅನುಭವಿಸ್ತಾ ಇದ್ದಾರೆ. ಕೆಲವು ವೈದ್ಯರು ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ. ಕೆಲವೊಮ್ಮೆ ರೋಗಿಗಳೇ ಡಾಕ್ಟರ್ಗಾಗಿ ಕಾಯಬೇಕು. ಒಂದು ವೇಳೆ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ರೆ ಅವರ ಮೇಲೆ ಗಲಾಟೆಗೆ ಹೋಗ್ತಾ ಇದ್ದಾರೆ ಇಲ್ಲಿನ ವೈದ್ಯರು. ಕಣ್ಣು ತಪಾಸಣೆ ವೈದ್ಯರು ಆಸ್ಪತ್ರೆಗೆ ಬಂದು ಮಾಯವಾಗಿದ್ದಾರೆ. ಯಾಕೆ ಅಂದರೆ ನಿಮಗೆ ಪ್ರಶ್ನಿಸುವ ಅಧಿಕಾರ ಇಲ್ಲ ಎಂದು ಡಾಕ್ಟರ್ ಮಂಜುನಾಥ್ ತಿಳಿಸಿದಾಗ ಕೆಂಪರಾಜು ಮಾತನಾಡಿ, ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಲ್ಲವನ್ನ ಸಹ ಕೇಳಬಹುದು, ಯಾಕೆ ಕೇಳಬಾರದು ಎಂದು ವೈದ್ಯರ ನಡೆಯನ್ನ ಖಂಡಿಸಿದ್ದಾರೆ. ಇನ್ನು ಮುಂದೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಆಸ್ಪತ್ರೆಯ ಕಡೆ ಗಮನ ಹರಿಸಿ ಬಡ ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಒದಗಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮಕ್ಕೆ ಮುಂದಾಗಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಧನಂಜಯ HB, ಪ್ರಜಾಪವರ್ ಟಿವಿ, ಚಿಕ್ಕಬಳ್ಳಾಪುರ. ಗೌರ್ಮೆಂಟ್ ಹಾಸ್ಪಿಟ್ಲ್ ಹೆಂಗಿದೆ ನೋಡೋಣ ಅಂದ್ರೆ ಬಂದ. ಹೆಂಗಿದೆ ಸರ್ ಗೌರ್ಮೆಂಟ್ ಹಾಸ್ಪಿಟ್ಲು? ಹೇಳಿ ಸರ್, ದಯವಿಟ್ಟು ಹೇಳಿ ಸರ್. ಇವತ್ತು ಇಲ್ಲಿ ಗೌರಿಬಿದನೂರು ತಾಲೂಕಲ್ಲಿ ರೋಗಿಗಳು ಸಾರ್ವಜನಿಕರು ನಮ್ಗೆ ಹಲವಾರು ಬಾರಿ ಫೋನ್ ಮಾಡಿದ್ದಾರೆ. ನಾನು ಡಾಕ್ಟ್ರಿಗೆ ಹೆಸರಿಗೆ ಕೊಟ್ಟಿದ್ದೀನಿ. ನಾನು ನಿಮ್ಮ ಮತ್ತೆ ಎನಿ ಟೈಮ್ ಯಾವಾಗ ಬರ್ತೀನಿ ಹೇಳೋಕ್ಕಾಗಲ್ಲ. ಕುಡಿಯೋ ನೀರಿನ ವ್ಯವಸ್ಥೆಗಳು ಸರಿಯಿಲ್ಲ. ಆಂಬುಲೆನ್ಸ್ದು ದೊಡ್ಡ ದಂಧೆ ನಡೀತಾ ಇದೆ ಇಲ್ಲಿ. ಗೌರ್ಮೆಂಟು ಆಂಬುಲೆನ್ಸ್ನ ಉಪಯೋಗಿಸ್ತಾ ಇಲ್ಲ. ಆಮೇಲೆ ಡಾಕ್ಟ್ರು ಸರಿಯಾಗಿ ಬರ್ತಾ ಇಲ್ಲ. ಆಮೇಲೆ ನಮಗೆ ಸ್ಟಾಫು ಕೊರತೆ ಇದೆ ಅಂತ ಕಾಣಿಸ್ತಾ ಇದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ನಮ್ಮ ಇಲ್ಲಿ ತಾಲೂಕಿನ ಜನರು ಇರಲಿ ಬಿಡು, ತಾಲೂಕಿನ ಜನರು ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಸೊ ನಾವು ಬರಬೇಕು ಅಂತಿದ್ರು ಹಲವಾರು ಬಾರಿ. ಈಗ ಪುಲ್ಗನಹಳ್ಳಿದು ಕೇಸ್ ಆಯಿತು, ಅದೆಲ್ಲ ನೆಗ್ಲೆಕ್ಟಿಂದನೇ ಆಗಿರೋದು. ಸೊ ಇದು ಆ ಥರ ಹಲವಾರು ಕಂಪ್ಲೇಂಟ್ಸ್ ಬಂದಾಗ ನಾವು ಇವತ್ತು ಈ ನಮ್ಮ ಕಾರ್ಯಕರ್ತರೊಬ್ಬರು 8 ದಿನದಿಂದ ಅವ್ರಿಗೆ ಮಕ್ಕಳಿಲ್ಲ, ಇನ್ನೂ ಮುಂಜಾನೆ ಅಣ್ತಮ್ಮನ ಜಾಗಗಳು 8 ದಿನ ಆಗಿದೆ. ಸೊ ಅದು ನೋಡೋಣ ಅಂತ ಬಂದು ಇವತ್ತು ಇಷ್ಟು ಅವ್ಯವಸ್ಥೆ ಆಗಿದೆ. ಯಾವ ಊರು ಸರ್ ಅವ್ರದ್ದು? ಕಾಟನ್ಕಲ್ಲು. ಪೇಷಂಟ್ ಹೆಸರೇನಪ್ಪ? ಪೇಷಂಟ್ ಹೆಸರು ಶ್ರೀನಿವಾಸ್. ಏನಕ್ಕೋಸ್ಕರ ವಿವಾದ ಆಗಿದೆ ನಿಮಗೆ ಅವ್ರಿಗೆ? ಸರ್ ಏನೋ ಮಾಮೂಲಿ ಗಲಾಟೆ ಆಗಿ ಸರ್ ಏನೋ ಲೋಪದೋಷ ಕಂಡು ಬಂತಿದ್ದೀವಿ. ಲೋಪದೋಷ ಪೂರ್ತಿ ಇದೆ. ಸರ್ಕಾರಿ ಆಸ್ಪತ್ರೆ ಅಂದಮೇಲೆ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಅನುದಾನ ಬರ್ತದೆ. ಕೋಟ್ಯಾಂತರ ರೂಪಾಯಿ ಅನುದಾನ ಬಡವ್ರಿಗಾಗಿ ಕೊಡಲಿ ಅಂತ ಬರ್ತದೆ. ಏನು ಇಲ್ಲಾಗ್ತದೆ ಬಡವ್ರಿಗೆ? ಇಲ್ಲಿ ಬಂದರೆ ನಮ್ಮ ಪ್ರಾಣ ಎಲ್ಲ ಹೋಗ್ಬಿಡ್ತದೆ ಅಂದ್ಬಿಟ್ಟು ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾರೆ. ಬಡವ್ರಿಗೆ ಸಹಾಯ ಮಾಡೋದಿಲ್ಲ ಇದೆ. ಸೊ ಇದನ್ನೆಲ್ಲ ಕಡಿವಾಣ ಹಾಕ್ಬೇಕಂದ್ರೆ ಇಲ್ಲಿನ ಯಾರು ಜನಪ್ರತಿನಿಧಿಗಳು ಅವ್ರು ಮಾಡಬೇಕು. ಮಾಡೋಕ್ಕಾಗಕ್ಕೆ ನಮ್ಮಂಥವ್ರು ಬಂದು ಅಟ್ಲೀಸ್ಟ್ ಡಾಕ್ಟ್ರು ಅವ್ರದ್ದು 108 ಸಮಸ್ಯೆ ಇದೆ. ನಾವು ಬೇರೆ ಅವ್ರ ಮೇಲೆ ಹೇಳೋದಲ್ಲ, ಅದು ಡಾಕ್ಟ್ರ ಮೇಲೆ. ಡಾಕ್ಟ್ರ್ 108 ಸಮಸ್ಯೆನ ಫಿಲ್ಫಿಲ್ ಮಾಡಬೇಕಲ್ಲ. ಅದು ತಾನೇ ಆವಾಗಲೇ ಆಸ್ಪತ್ರೆಗಳು ಅಭಿವೃದ್ಧಿ ಆಗೋದು. ಯಾಕಂದ್ರೆ ನಾವು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಆ ಇಲಾಖೆನ ನಾನು ಕೆಲಸ ಮಾಡಿದ್ದೇನೆ. ಮಾಡಿದ್ರೆ ಬೇಜಾನಾಗಿದೆ, ಸಮಸ್ಯೆಗಳು ಬೇಜಾನಾಗಿದೆ. ಅದನ್ನು ನಾವು ಮುಂದಿನ ದಿನದಲ್ಲಿ ನಾವು ಡಾಕ್ಟ್ರಿಗೂ ಬಂದು ಎಚ್ಚರಿಕೆ ಕೊಟ್ಟಿದ್ದೀರಿ. ಮುಂದಿನ ದಿನದಲ್ಲಿ ಎನಿ ಟೈಮ್ ಯಾವಾಗ ಬೇಕೋ ನಾವು ಬರ್ತೀರಿ, ಇನ್ಸ್ಪೆಕ್ಷನ್ ಮಾಡ್ತೀವಿ. ಎಂಪ್ಲಾಯೀಸ್ ಕೊರತೆ ಇದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ? ಕೊರತೆ ಇದೆ, ಸರ್ಕಾರ ಮಾಡಿದ್ರೆ ಕೇಳಿಬಿಟ್ಟು ಹಾಕ್ಸ್ಕೊಬೇಕು. ಅದು DHO ಅವರು ಮೆಮೊ ಹಾಕಿದ್ದಾರೆ, ಏನು ಹಾಕಿದ್ದಾರೆ ಅದನ್ನ ಹಾಕಿ ಫಿಲ್ಫಿಲ್ ಮಾಡಬೇಕು. ಅದು ಮಾಡ್ತಿದ್ದ ನೆಗ್ಲೆಕ್ಟ್ ಯಾರ್ದು? ಇಲ್ಲಿನ ಸ್ಥಳೀಯ ಶಾಸಕರದ್ದು ಅದು ನೆಗ್ಲೆಕ್ಟ್. ಅದನ್ನು ಅವ್ರು ಮಾಡಬೇಕು, ಅವ್ರ ಕರ್ತವ್ಯ. ನಾವು ಇನ್ನು ವಿಧಾನಸೌಧ ನಾವು ಹೋಗೋಕ್ಕಾಗ್ತದೆ, ತಾಲೂಕಲ್ಲಿ ಒಬ್ಬರೇ ಹೋಗೋಕ್ಕಾಗದು. ವಿಧಾನಸೌಧ ಹೊರಗಡೆ ಅಲ್ಲಿ ಮಾತಾಡಿ ಡಾಕ್ಟ್ರನ್ನ ಹಾಕ್ಬೇಕು, ಇನ್ನೊಬ್ರನ್ನ ಹಾಕ್ಬೇಕು, ಅದಕ್ಕೆ ಏನು ಬೆಡ್ ಬೇಕೋ ಅದನ್ನ ಅವ್ರು ಮಾಡಬೇಕು, ನಾವು ಮಾಡೋಕ್ಕಾಗಲ್ಲ. ನಾವೇನು ಹೆಚ್ಚಿಗೆ ಗಂಟೆಯಾಗಿ ಹೆಚ್ಚಿಸ್ಬೋದು ಅಷ್ಟೇ. ಅವರು ಡಾಕ್ಟ್ರುಗಳು ಅಷ್ಟೇ, ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾರೆ. ಅವ್ರಿಗೇನು ಬೇಕೋ ಫಿಲ್ಫಿಲು ಜನಪ್ರತಿನಿಧಿಗಳು ಮಾಡಬೇಕು. ಅದರ ಇಲ್ಲಿ ತಾಲೂಕಲ್ಲಿ ಅವ್ಯವಸ್ಥೆ ಇದು ಕಾಣಿಸ್ತಾ ಇದೆ. ಗೌರಿಬಿದನೂರು ನಗರದಲ್ಲಿ ಎಲೆಕ್ಟ್ರಿಕಲ್ ಪೋಲ್ ಬಿದ್ದು ನಗರಸಭೆ ವ್ಯಾಪ್ತಿಯಲ್ಲಿ ಡೆತ್ ಆಗಿದೆ. ಇದಕ್ಕೆ ಯಾರು ಸರ್ ಜವಾಬ್ದಾರಿ? ಎಲ್ಲಕ್ಕೂ ಅವರೇ ಜವಾಬ್ದಾರಿ. ಅದಕ್ಕೆಲ್ಲ ಜವಾಬ್ದಾರಿ ಅಂದರೆ ಆಕಸ್ಮಿಕ ಆಗೋಂಥ ಸನ್ನಿವೇಶಗಳು ಬೇರೆ. ಈಗ ಪುಲ್ಗನಹಳ್ಳಿದಾಗಿದ್ದು ಆಸ್ಪತ್ರೆಯಿಂದ ಆಗಿರೋದು ಎದ್ದು ಕಾಣಿಸ್ತಾ ಇದೆ. ಅದು ಪ್ರಕೃತಿಯಲ್ಲಿ ಕಂಬ ಬಿದ್ದು ಆಗಿರೋಂಥದ್ದು. ಅವಕ್ಕೆಲ್ಲ ನಾವು ಹೊಣೆ ಮಾಡೋಕ್ಕಾಗಲ್ಲ. ಎಲ್ಲದಕ್ಕೂ
ಕೆಲವೊಂದನ್ನ ಏನು ಮಾಡಬೇಕೋ ಅದನ್ನ ಮಾಡ್ತಾ ಇಲ್ಲ, ಮಾಡೋದು ಬಿಟ್ಟು ಮಾಡಿದ್ದೆಲ್ಲ ಮಾಡಕ್ಕೆ ಹೋಗ್ತಿದ್ದಾರೆ ಅಷ್ಟೇ. ಅಲ್ಲ, ಅವರು ಏನು ನಗರಸಭೆ ಮುಂದೆ ಪ್ರತಿಭಟನೆ ಮಾಡಿದ್ರು ಮಾಡ್ತಾರೆ, ಅದು ಕೇರ್ಲೆಸ್, ನೆಗ್ಲೆಕ್ಟು, ಕಾಂಟ್ರಾಕ್ಟರ್ದಾಗಿರ್ತದೆ. ಕೌಟುಂಬಿಕ ಗಲಾಟೆ ವಿಚಾರದಲ್ಲಿ 8 ದಿನ ಆಗಿದೆ ಕಂಪ್ಲೇಂಟ್ ಕೊಟ್ಟು, ಅದ್ರ ಬಗ್ಗೆ ಏನು ಆ್ಯಕ್ಷನ್ ತೊಗೊಂಡಿಲ್ಲ ಅಂತ ನಿಮ್ಮ ಗಮನಕ್ಕೆ? ಹೌದೌದು, ಪೊಲೀಸ್ ಇಲಾಖೆಯವರು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದಾರೆ, ಆರೋಗ್ಯ ಇಲಾಖೆನೂ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದಾರೆ. ಸೊ ಅವ್ರು ನಾವು ಹೇಳಿದ್ದೀರಿ, ತಗೊತೀನಿ ಅಂತ ಹೇಳಿದ್ದಾರೆ. ಈಗ ಅದು ಕ್ರಮ ತಗೊತಾರೆ. ಸರಿ ಸರ್, ಓಕೆ, ಥ್ಯಾಂಕ್ ಯು. ಹರಿಚಂದ್ರ ಥರ ಮಾತಾಡಬೇಡ್ರಿ. ಇಂಟಿಮೇಷನ್ ಅಟೆಂಡೆನ್ಸ್ ಬುಕ್ ಏನು ಹೇಳ್ತದೆ? ಅಟೆಂಡೆನ್ಸ್ ಬಗ್ಗೆ ಈಗ ಪ್ರೆಸೆಂಟ್ ಎಷ್ಟು ಟೈಮ್ ಎಷ್ಟು ಈಗ? 4:25. ನೀವು ಆಬ್ಸೆಂಟ್ ಆಗಿಲ್ಲ, ಪ್ರೆಸೆಂಟ್ ಆಗಿಲ್ಲ, ಏನರ್ಥ ಅದು? ಎಷ್ಟು ಗಂಟೆಗೆ ಆಗ್ಬೇಕು ಆಬ್ಸೆಂಟ್, ಪ್ರೆಸೆಂಟ್ ನೀವು ಅಟೆಂಡೆನ್ಸು? ಟೈಮಿಂಗ್ಸ್ ರೂಲ್ಸ್ ಆಯ್ತು, ಕಾನೂನು ಪ್ರಕಾರ ಹೇಳಿ ಎಷ್ಟು ಗಂಟೆಗೆ ಆಗಬೇಕು ಅಂತ ಹೇಳಿ. ಯಾಕೆ ಹಾಕಿಲ್ಲ? ಲೀವ್ ಕೊಟ್ಟರೆ ಹಾಕ್ಬೇಕಲ್ಲ, ಆಬ್ಸೆಂಟ್ ಹಾಕ್ಬೇಕಲ್ಲ ಅಲ್ಲಿ. ಸಿಬ್ಬಂದಿ ಕೊರತೆ ಇದೆ, ಎಲ್ಲ ನಾನು ಒಬ್ಬನೇ ಸಿಬ್ಬಂದಿ ಕೊರತೆ ಇದೆ. ನೀವು ಶಾಸಕರಿಗೆ ಹೋಗಿ ಹೇಳಿ, ನಮ್ಗೆ ಸರ್ವಿಸ್ ಬೇಕಷ್ಟೇ. ಸಿಬ್ಬಂದಿ ನಾವು ತಂದು ಕೊಡೋಣ, ನಾವು ತಂದು ಕೊಡೋಣ, ಸಿಬ್ಬಂದಿ ನಾವು ತಂದು ಕೊಡೋಣ. ಸ್ವಾಮಿ ಡಾಕ್ಟರ್ ಸಾಹೇಬ್ರೆ, ನಿಮ್ನ ಏಕವಚನ ಅನ್ನಬಾರ್ದು, ಬೈಬಾರ್ದು. ಹಲೋ, ಎಲ್ಲಿ ಅದೇ ಲೀವ್ ಲೆಟರ್ ತಗೊಂಡ್ಬಂದಿದ್ದು? ಇಲ್ಲಿ ಕ್ಯಾಶುಯಾಲಿಟಿ ಇದೆ ಬನ್ನಿ. ನಾವ್ಯಾಕ್ರಿ ಮಾಡ್ಬೇಕು? ಇದಾರಲ್ಲ, ಏನು ಹೇಳ್ತಾರೆ ಅಂದರೆ, ಲೀವ್ ಲೆಟರ್ ಕೊಟ್ಟಿದ್ದಾರೆ ಅಂದಮೇಲೆ ಬಿಫೋರ್ ಗಿವಿಂಗ್ ದ ಲೀವ್ ಲೆಟರ್ ಇಲ್ಲಿ ಯಾಕೆ ಮೆನ್ಷನ್ ಮಾಡಿಲ್ಲ ಅಂತ ಒಂದೇ ಪ್ರಶ್ನೆ ಅಷ್ಟೇ ನಮ್ಗೆ ಕೇಳ್ತಾರೆ. ಏನೇ ಕೇಳಿದ್ರೆ ಯಾಕೆ ಸರ್ ನೀವು ಮಾಡಿಲ್ಲ ಸರ್? ಇದು AAO ಅವ್ರು ಮಾಡಬೇಕಾಗಿರೋ ಕೆಲಸ. ಕೊಡಿ ಸರ್ ನೋಟಿಸ್ ಅವ್ರಿಗೆ, ಖಂಡಿತವಾಗ್ಲೂ ಕೊಡ್ತೀವಿ. ಕೊಡಿ ಇವಾಗ, ಈಗ ಪೇಷಂಟ್ ಮುಂದೆ ಅವರು ಪ್ರಾಣ ಹೋಗೋರ್ಗಿಲ್ಲ ಮಾಡ್ಕೊಳ್ತೀರಾ? ಇಂಜುರಿ ಆಗಿರೋ ತಲೆಗೆ, ಆ ಪೇಷಂಟ್ನ ಇಲ್ಲ ಕುತ್ಕೊಂಡಿರ್ತೀರ ಪ್ರಾಣ ಹೋಗೋರ್ಗು. ಅವ್ರಿಗೆ ಏನೋ ಹೆಚ್ಚು ಕಮ್ಮಿ ಆಯ್ತು ನೀವೆಲ್ಲ ಜವಾಬ್ದಾರಿ ತಿಳ್ಕೊಳ್ಳಿ. ಮುಂದೆ ನಂಬರ್ ಬಂದು ನೆಟ್ ಆಫೀಸ್ ಏನೋ ಕ್ರಮ ತಗೊಬೇಕಲ್ವಾ? ನೆಟ್ ಆಫೀಸ್ ಅನ್ಸಿ ಈಗ ನಮ್ಗೆ ಡಾಕ್ಟರ್ ಹೆಡ್ ಇಂಜುರಿ ಆಗಿದೆ, ಅದಕ್ಕೆ ಅವ್ರು ಸೀರಿಯಸ್ ಆಗಿ ಕೇಳ್ತಾರೆ. ರಜನ ಚೂರು ಹಿಂದಕ್ಕೆ ಏನ್ ಕ್ರಮ ತಗೊಳ್ಳಿ. ಪೆನ್ನು ಪೇಪರ್ ನಿಮ್ಗೆ ಅಧಿಕಾರ ಸರ್ಕಾರ ಕೊಟ್ಟಿರೋದು, ಸಂವಿಧಾನದಲ್ಲಿ ನಮ್ಮ ಕೈಗೆಲ್ಲ ಕೊಟ್ಟಿರೋದು. ನೀವೇನ್ ಕ್ರಮ ತಗೊಳ್ಳಿ. ಆಗಿಲ್ಲ ಶಿಫ್ಟ್ ಮಾಡಿ ಬೇರೆ ಆಸ್ಪತ್ರೆಗೆ ತಗೋತಾರೆ. ಯಾಕೆ ಮಾಡ್ಕೊಂಡಿಲ್ಲ 8 ದಿನ ನೀವು ಇಲ್ಲಿ? ಇಲ್ಲ ಡೆತ್ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಕೊಟ್ಟು ಕಳ್ಸ್ಬಿಡ್ರಿ, ತಗೋಬಿಡ್ಲಿ, ಉಳ್ಕೊಂತಾರೆ ತಗೊಂಡೋಗಿ. ಯಾಕೆ ಇಲ್ಲಿ ಸಾಯಿಸ್ತೀರ ಅವ್ರ ಜನಗಳನ್ನ? ಏನ್ ನಿಮ್ಗೆ ಕಾನೂನು ಅಚ್ಚುಕಟ್ಟಿಗೆ ಏನ್ ಮಾಡ್ಕೊಬೇಕು ಅಲ್ಲಿ ಮಾಡ್ಕೊಂಡ್ಬಿಡ್ತೀರಿ ನೀವು. ನಾವೇನು ಯಾವತ್ತು ಬಂದು ನಿಮ್ಗೆ ಕೇಳೋಲ್ಲ. ನಾವು ಸಮಸ್ಯೆ ಇಲ್ಲ ಅಂತಲ್ಲ, ಕಲಿ ಸಮಸ್ಯೆಗಳಿದೆ, ನಾನು ಒಪ್ಕೊತೀನಿ. ಅದನ್ನ ನೀವು ಯಾರ ತರ ಮಾತಾಡ್ಕೊಬೇಕು ಅವ್ರ ತರ ಮಾತಾಡ್ಕೊಳ್ಳಿ. ನಮ್ಮ ಹತ್ರ ಹೇಳ್ಬೇಡಿ, ನಮ್ಗೇನು ನಾವು ತೋರಿಸ್ಬೇಕಷ್ಟೇ. ಮಾತಾಡೋದು ಬೇರೆ ಬೇಜಾರಾಗಿದೆ. ಇದು ನಿಮ್ಮ ನೆಗ್ಲೆಕ್ಟ್. ಇದು ಅಲ್ಲೇ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಮ್ಗೆ ಡಾಕ್ಟರ್ ಕಾಪಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ನೋಡಿದ್ರೆ ವಾಟ್ಸಪ್ ಬೇರೆ ರೈತರೆಲ್ಲ ವಾಟ್ಸಪ್ ಮಾಡ್ಕೊಂಡಿರ್ತಾರ. ಅಮಾಯಕರು ಏನು ಗೊತ್ತಾಗುತ್ತೆ? ಕಾಪಿ ಕೈ ಕೊಡಿ, ಅವ್ರ ಜೊತೆ ಅಲ್ಲಾಗಿಲ್ಲ ಎಸ್ ಪಿ ಹೋಗ್ತಾರೆ. ಯಾವ ಯಾವ ಸ್ಟೇಷನ್? ಲಕ್ಷ್ಮೀಕಾಂತ್ ಸರ್ ಮಾತಾಡ್ತಾ ಇರೋದು 13ನೇ ತಾರೀಕು ಇದೇ ತಿಂಗಳಲ್ಲಿ 9 ಗಂಟೆ 13 ನಿಮಿಷಕ್ಕೆ ಆಗಿದೆ. ಪೊಲೀಸ್ ಇಂಟಿಮೇಷನ್ 9 ಗಂಟೆ 13 ನಿಮಿಷಕ್ಕೆ ಹೋಗಿದೆ. ಅಲ್ಲಿ 13ನೇ ತಾರೀಕು 9 ಗಂಟೆ ಹೌದು ನಮ್ಮಲ್ಲಿ ಕಳಿಸಿದೀವಿ ನಾವು ಪೊಲೀಸ್ ಇಂಟಿಮೇಷನ್. ಅಲ್ಲೋದ್ರೆ ಡಾಕ್ಟರ್ ಸೈನ್ ಹಾಕಿಲ್ಲ ಹೋಗಿ, ಡಾಕ್ಟರ್ ಸೈನ್ ಹಾಕಿಲ್ಲ ಹೋಗಿ ಅಂತ ಹೇಳ್ತಾರೆ. ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. 13-12 ವೆದರ್ ದೇ ಟೇಕ್ ಆರ್ ನಾಟ್ ಆನ್ಲೈನಲ್ಲಿ ಹೋಗಿದೆ. ಇಟ್ ಇಸ್ ದೇರ್ ರೆಸ್ಪಾನ್ಸಿಬಿಲಿಟಿ. ಸರ್ ಇದು ಕಾಟನ್ ಕಲ್ಲು ಪೇಷಂಟ್ ಕೆಂಪರಾಜ್ ಅಂತ ಹೇಳಿ ವಿರೋಧ ಪಕ್ಷ ನಾಯಕರು ಅಂತ ಹೇಳಿ ಆಪೋಸಿಟ್ ನೀಡುವ ಹಲೋ 2509 2509 MLC ನಂಬರ್.
ಡಾಕ್ಟರ್ ಸಾಹೇಬ್ರೆ ಎಲ್ಲರೂ ಓದಿರೋಲ್ಲ ನಿಮ್ಗೆ ಅನುಕೂಲ ಮಾಡ್ಕೊಟ್ಟು ಆಫ್ ಮಾಡ್ಕೊಂಡು ನಿಮ್ಮ ಅನುಕೂಲ ವರ್ಕ್ ಫಾಸ್ಟ್ ಆಗಲಿ ಅಂತ ಅದನ್ನ ತಗೊಂಡು ಪೇಷಂಟ್ ಮೇಲೆ ಹಾಕ್ಬೇಡಿ, ನಮಗೆಲ್ಲ ಗೊತ್ತು. ಒಂದು ಕಾಪಿ ಕೊಡಿ ಸರ್. ಯಾರಪ್ಪ ನಿಮಗೆ ಬಂದಿಲ್ಲ ಅಂತ ಎಸ್ ಐ ಸರ್ ಪೇಷಂಟ್ ಹೇಳ್ತಾ ಯಾವ ಪೇಷಂಟು? ಆಯ್ತು, ಕಳಿಸಿ ಕೊಡಕ್ಕೆ ಪೊಲೀಸ್ ಸ್ಟೇಷನ್ಗೆ ನಾನು ಫೋನ್ ಮಾಡಿರೋದು. ಯಾರು ಹೋಗಿಲ್ಲಪ್ಪ, ಯಾರು ಹೋಗಲ್ಲ. ಪೊಲೀಸ್ ಡ್ಯೂಟಿ ಬಂದು ತಗೋಬೇಕು. FIR ಯಾಕೆ ಹೋಗ್ಬೇಕು ಸ್ಟೇಷನ್ ಅವರು? ಸರ್ ಅವ್ರು ಹೋಗ್ತಾರ ಬಿಡ್ತಾರಲ್ಲ, ನಮ್ಮ ನಾವು ನಿಮ್ಗೆ ಹೇಳ್ತಾರೆ ಯಾಕೆ FIR ಸರ್ ಕೇಳ್ತಾರೆ ನಿಮ್ಮನ್ನ. FIR ಯಾಕೆ ಸರ್ ಕೇಳ್ತಾರೆ? ಇನ್ಸ್ಪೆಕ್ಟರ್ ಹತ್ರ ಬಂದು ಸ್ಟೇಟ್ಮೆಂಟ್ ಮಾಡ್ಕೊಡಲ್ಲ. ನಾವು ನಮ್ಮೂರು ತಗೊಂಡ್ಬರ್ತಾರೆ ಸರ್. ಎಷ್ಟು ಜನ ಬೇಕು ಸರ್? ಸಾಹೇಬ್ರು ಎಷ್ಟು ಜನ ಬೇಕು? ನಾವು ಇಲ್ಲೇ ಬರಬೇಕು. 8 ದಿನ ಆಗಿದೆ. ನೆಗ್ಲೆಕ್ಟ್ ಅಲ್ವಾ ಇದು? ಅಟ್ಲೀಸ್ಟ್ ಇವರ ಇಂಟಿಮೇಷನ್ ತಗೋಬೇಕು. ಪೇಷಂಟ್ ಹೋಗಲ್ವಾ? ಪೇಷಂಟ್ ಹೋಗ್ಬೇಕಂತ ಹೇಳ್ತಾರೆ. ಮತ್ತೆ ಹೇಳೋದೇನ ಪೊಲೀಸ್ ಅವ್ರು ಬಂದು ತಗೊಂಡೋಗ್ಬೇಕು. ಇದರಲ್ಲಿ ಈಗೆಲ್ಲ ಚೆಕ್ ಮಾಡ್ಬೇಕಾದ್ರೆ ಈಗ ನಾವೆಲ್ಲ ಚೆಕ್ ಮಾಡ್ಬೇಕಾಗ್ತದೆ. ತಗೊಂಡೋಗಿದ್ದಾರೆ, ಎಲ್ಲ ತಗೊಂಡೋಗಿದ್ದಾರೆ ಬಿಡಿ ಸರ್. ನೆಗ್ಲೆಕ್ಟ್ ಕೆಲಸ ಮಾಡಬಾರ್ದ್ರಿ. ನೆಗ್ಲೆಕ್ಟ್ ಕೆಲಸ ಮಾಡ್ತಾರೆ. ಸಾರ್ವಜನಿಕ ಕೆಲಸ ಮಾಡಕ್ ಬಂದಿದ್ರೆ ಸಾರ್ವಜನಿಕ ಕೆಲಸ ಮಾಡ್ರಿ. ಇಲ್ಲೇ ಐತೆ ಕಾಪಿ ಅದು. ಕಳಿಸ್ಬಿಟ್ಟಿದೀವಿ ಅವ್ರಿಗೆ. ನಾವ್ ಇದ್ರಲ್ಲಿ ಹೋಗ್ಲಿಲ್ಲ. ಹೇಳಿ ಎಂಟು ದಿನ ಆಗಿದೆಲ್ಲ ಬಂದು ಏನಾಗಿದೆ? ಆಯ್ತು, ಆಸ್ಪತ್ರೆ ಕೊಡ್ತೀನಿ ಬಿಟ್ಟು ತಗೊಂಡೋಗಿ. ನಿಮ್ ಕೈಲಿ ಆಗಲ್ಲ ಅಂತ ಆಯ್ತು ಅಂತ ಹೋಗಿ ಇದೊಂದು ಫೋಟೋ ತಗೊಂಡ್ರಪ್ಪ. SP ಸಾಹೇಬ್ರು ಕೊಡಕ್ಕೆ ಒಂದು ಫೋಟೋ ತಗೊಳ್ಳಿ ಸರ್. ಲಾಯರ್ ಸಾಹೇಬ್ರು ಕೊಡಿ. ಇದೆಲ್ಲ ಈ ತರ ನೆಕ್ಸ್ಟ್ ನಡೀತಾ ನಾವು ಸುಮ್ಮನೆ ನಮ್ಮ ಪಾಂಡವ ಇದ್ದೀರಿ. ನಮ್ಮನ್ನ ಬೀದಿ ಕೇಳಿಬೇಡ್ರಿ, ಬೀದಿ ಬಂದ್ ಮಾಡಬೇಡ್ರಿ. 108 ಪದ ನಮ್ಮ ಫೋನ್ ದಿನ ನಾವು ಬರೋದು ಇಲ್ಲಿಗೆ. ಡ್ಯೂಟಿ ಪೇಷಂಟ್ ಬೇಕಾ ಸ್ಟೇಷನ್ಗೆ? ಇದೆ ಕಾನೂನಲ್ಲಿ. ನಾವು ಹೊಡೆದವನ್ನ ತಲೆ ಹೊಡೆದವನ್ನ ತಗೊಂಡು ಒಳಗೆ ಕೊಡ್ತಾರೆ. ನಾವು ಬಿಟ್ಟು ಪೇಷಂಟ್ ಮಾಡ್ಕೊಂಡಿದ್ದಿಲ್ಲ. 8 ಜನ ಗಂಡ ಕೂಡ ಹೊಡೆದು ಬರ್ಸಿದ್ದಾರೆ ಹಾಸ್ಪಿಟಲ್ಗೆ. ಪ್ರಾಣ ಅಲ್ವಾ ಅವ್ರದ್ದು, ಜೀವ ಅಲ್ಲ ಅವ್ರದ್ದು. ಏನ್ ಸ್ಟೇಷನ್ ಇರೋದು? ಬಡವರಿಗೆ ರಕ್ಷಣೆ ಕೊಡಕ್ಕೆ ಇರೋದು ಸ್ಟೇಷನ್. ತಲೆ ಹೊಡೆಯೋದು ರೋಡ ಮಾಡಕ್ಕೆ ಬಿಟ್ಬಿಟ್ಟು ತಲೆ ಹೊಡೆದು ಪೇಷಂಟ್ ಮಾಡ್ಕೊಂಡಿದ್ದು ಜೇಲ ಮಾಡ್ಕೊಂಡಂಗೆ.